ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮ ಎಲ್ಲರ ಉದ್ಧಾರಕ್ಕಾಗಿ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಹರಡಿಕೊಂಡಿದೆ. ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದ ರೂಪವಾಗಿ ಇರುವ ಶ್ಲೋಕಗಳದು. ಆ ಶ್ಲೋಕಗಳಲ್ಲಿ ಸಮಗ್ರ ಜಗತ್ತಿನ ಎಲ್ಲ ವಿಧವಾದ ತಾಪತ್ರಯಗಳನ್ನು ಪರಿಹಾರ ಮಾಡುವ ಸೂಕ್ಷ್ಮವಾದ ಪರಿಹಾರದ ಪ್ರಕ್ರಿಯೆ ಇದರಲ್ಲಿ ನಡೆದಿದೆ. ಅನೇಕ ಅಂಶಗಳನ್ನು ಇಲ್ಲಿರೋದನ್ನು ಪೂರ್ಣವಾಗಿ ಗಮನಿಸಿದರೆ ನಮ್ಮ ಸಂಸಾರದಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಳಬಹುದು. ಆದ್ದರಿಂದ ಭಗವದ್ಗೀತೆ ಒಂದು ದೊಡ್ಡ ಮನಃಶಾಸ್ತ್ರವೂ ಹೌದು. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ ಅಂತ ವಾಕ್ಯ, ಅದು ಪ್ರಸಿದ್ಧವಾದ ವಾಕ್ಯ. ಭಗವದ್ಗೀತೆ ಅದು ಒಂದು ಗಂಗೋದಕ. ಅದು ಆ ಗಂಗೋದಕವನ್ನು ಪಾನ ಮಾಡಿದಾಗ ನಮ್ಮ ಬಾಹ್ಯದ ಮಲ ಮತ್ತು ಆಂತರಿಕದ ಪಾಪಗಳು ನಾಶವಾಗಿ ಪುಣ್ಯ ಉಂಟಾಗತ್ತೆ. ಆದರೆ ಭಗವದ್ಗೀತೆ ಎಂಬ ಗಂಗೋದಕವನ್ನು ಪಾನ ಮಾಡಿದರೆ ನಮ್ಮ ಮನಸ್ಸಿನ ಕಲ್ಮಶಗಳು ತೊಳೆಯೋದರ ಜೊತೆಗೆ ಅಂತಿಮ ಪುರುಷಾರ್ಥ ಅಂತ ಕರೆಸ್ಕೊಂಡ ಆ ಮೋಕ್ಷವನ್ನು ಅದು ದಯಪಾಲಿಸುತ್ತೆ. ಕಾರಣ ಭಗವದ್ಗೀತೆ ಅದು ಸಾಕ್ಷಾತ್ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಟ ಅತ್ಯಂತ ಸುಂದರವಾದ ವಾಣಿ. ಅದು ನಿರ್ದುಷ್ಟವಾದ ವಾಣಿ, ಸಕಲ ಉಪನಿಷತ್ತುಗಳ ಸಾರ, ಬ್ರಹ್ಮಸೂತ್ರಗಳ ಸಾರ. ಇದು ಎಲ್ಲ ಪುರಾಣಗಳು ಅದರ ಎಲ್ಲ ವಿಧವಾದ ಅರ್ಥವನ್ನು ಮೇಳೈಸಿಕೊಂಡ ಒಂದು ಗೀತೆ ಅದು ಭಗವದ್ಗೀತೆ. ಆದ್ದರಿಂದಲೇ ಪ್ರಪಂಚದ ಅತ್ಯುತ್ಕೃಷ್ಟವಾದ 100 ಗ್ರಂಥಗಳಲ್ಲೂ ಮೊದಲ ಸ್ಥಾನವನ್ನು ಪಡೆದ ಗ್ರಂಥ ಅದು ಭಗವದ್ಗೀತೆ. ಅದು ಭಗವದ್ಗೀತೆಗೆ ಬಂದಿರುವಷ್ಟು ವ್ಯಾಖ್ಯಾನಗಳು ಪ್ರಪಂಚದಲ್ಲಿ ಇನ್ಯಾವ ಗ್ರಂಥಕ್ಕೂ ಬಂದಿಲ್ಲ. ಆದ್ದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರವಿಸ್ತರೈ. ಭಗವದ್ಗೀತೆಯನ್ನೇ ಚೆನ್ನಾಗಿ ಅರ್ಥಕೊಂಡ್ರೆ ಸಾಕು. ಉಳಿದ ಶಾಸ್ತ್ರಗಳು ತುಂಬ ವಿಸ್ತಾರವಾಗಿದೆ, ಅಷ್ಟು ಓದೋದಕ್ಕೆ ಸಮಯ ಇರೋದಿಲ್ಲ. ಆದ್ದರಿಂದ ಭಗವದ್ಗೀತೆಯನ್ನಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಮೋಕ್ಷದ ಹಾದಿ ಅದು ಸುಗಮವಾಗತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತವೆ. ಜೊತೆಗೆ ಭಗವದ್ಗೀತೆಯ 18ನೇ ಅಧ್ಯಾಯದ 78 ಶ್ಲೋಕಗಳನ್ನು ಕೂಡ ನಾವಿಲ್ಲಿ ಪಠನವನ್ನು ಮಾಡ್ತೇವೆ. ನಾವು ಇಲ್ಲಿ ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಮನೆಯಲ್ಲಿ ಕುಳಿತಂಥ ತಾವು ಕೂಡ ಈ ಶ್ಲೋಕಗಳನ್ನು ವಾಚನ ಮಾಡಬೇಕು. ಅನಂತರದಲ್ಲಿ ಅದರ ಸುಂದರವಾದ ಭಾವಾರ್ಥವನ್ನು ಕೂಡ ತಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ, ಈ ಎಲ್ಲ ವಿಧವಾದ ಈ ಜ್ಞಾನಾರ್ಜನೆಗೆ ಮೂಲಭೂತರಾದಂಥವರು ಗುರುಗಳು. ಆ ಗುರುಗಳ ಪ್ರಾರ್ಥನೆ, ಭಗವಂತನಾದ ಶ್ರೀನಿವಾಸನ ಪ್ರಾರ್ಥನೆ, ಅನಂತರ ಸಂಕಲ್ಪ, ಅನಂತರದಲ್ಲಿ ಶ್ರೀಕೃಷ್ಣ ದೇವರ ಪ್ರಾರ್ಥನೆ, ಈ ಮುಖಾಂತರದಲ್ಲಿ ನಾವು ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಾನು ಹೇಳಿಕೊಟ್ಟ ನಂತರದಲ್ಲಿ ಮನೆಯಲ್ಲೇ ಕುಳಿತೇ ತಾವು ಕೂಡ ಅದರ ವಾಚನವನ್ನು ಮಾಡಬೇಕು ಅಂತ ಕೇಳಿಕೊಂಡು ಮುಂದಡಿಯನ್ನು ಇಡ್ತಾ ಇದ್ದೇವೆ. ಆರಂಭದಲ್ಲಿ ಗುರು ಪ್ರಾರ್ಥನೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಸ್ವಾನಂದ ನಿಲಯಾಲಯೇ. ನಮ್ಮ ಮನಸ್ಸಿನಲ್ಲಿ ಬೇಕಾದ ಅಭೀಷ್ಟಗಳು ಬೇಕಾದಷ್ಟಿರ್ತವೆ. ಭಗವಂತನಲ್ಲಿ ಆ ಅಭೀಷ್ಟಗಳನ್ನು ಪೂರೈಸಿಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆ ಪ್ರಾರ್ಥನೆಯನ್ನು ಸಲ್ಲಿಸುವ ಪರಿಗೆ ಸಂಕಲ್ಪ ಅಂತ ಕರಿತೀವಿ ನಾವು. ಆದ್ದರಿಂದ ಸಮಸ್ತರು ನಮ್ಮ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆ,
ನಮಗೆ ಯಾವುದರ ಅಪೇಕ್ಷೆ ಇದೆ, ನಮ್ಮ ಕಷ್ಟ ನಷ್ಟಗಳು ಯಾವುದು, ಅದನ್ನೆಲ್ಲ ಪರಿಹರಿಸುವಂಥ ಸಂಕಲ್ಪವನ್ನು ಮಾಡಿ ಅವನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಾದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನ ಶ್ರವಣಂಚ ಕರಿಷ್ಯಾಮಹೇ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋ ನಮಃ. ಕೃಷ್ಣ 18ನೇ ಅಧ್ಯಾಯದಲ್ಲಿ ತಾನು 41ನೆಯ ಶ್ಲೋಕದಲ್ಲಿ ಈ ವಿಚಾರಗಳನ್ನು ತಿಳಿಸ್ತಾ ಇದ್ದಾನೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ ಅಂದರು. ಅರ್ಜುನ, ವರ್ಣಕ್ಕೆ ಸಂಬಂಧಪಟ್ಟಂತೆ ಆಯಾ ಜೀವರಿಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇದ್ದೇನೆ. ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅವರವರ ವರ್ಣದ ಸ್ವಭಾವ ಇದೆಯಲ್ಲ, ಆ ಸ್ವಭಾವಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವರವರದೇ ಆದ ಒಂದು ಸ್ವಭಾವ ಅಂತಿರುತ್ತೆ. ಆದ್ದರಿಂದ ಈ ವರ್ಣ ಅನ್ನೋದು ನಾವು ಹೇಳ್ತಾ ಇರುವ ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ಆಯಾ ಜೀವರ ಸ್ವಭಾವಕ್ಕೆ ಅಂಟಿದ್ದ ವರ್ಣ. ಇದನ್ನು ತೆಗೆದುಕೊಂಡು
ಅವರವರ ವರ್ಣದ ಸ್ವಭಾವಕ್ಕೆ ಅನುಗುಣವಾಗಿ ಸತ್ವ ರಜಸ್ಸು ತಮಸ್ಸು ಅಂತ ಗುಣಗಳು ಅವರಲ್ಲಿ ಇರ್ತವೆ. ಅದರಲ್ಲಿ ಒಂದು ಮಾತ್ರ ಇದ್ದು ಇನ್ನು ಉಳಿದಿದ್ದು ಇರಲ್ಲ ಅಂತಲ್ಲ. ಸತ್ವಗುಣ, ರಜೋಗುಣ, ತಮೋ ಗುಣಗಳು ಎಷ್ಟು ಪರಿಮಾಣದಲ್ಲಿದೆ ಅನ್ನೋದನ್ನೇ ಮುಂದೆ ಹೇಳ್ಕೊಳ್ತಾ, ಆ ರೀತಿಯಾದ ಗುಣಗಳನ್ನು ಅವರು ಅಳವಡಿಸ್ಕೊಂಡಿದ್ದರಿಂದಲೇ ಆಯಾ ವರ್ಣದವರಿಗೆ ಸಂಬಂಧಪಟ್ಟಂಥ ಕರ್ಮಗಳು ಯಾವ ರೀತಿಯಾದ್ದು ಅದನ್ನು ಪ್ರಾಚೀನರು ಇದನ್ನೆಲ್ಲ ಆಲೋಚನೆ ಮಾಡಿದ್ದಾರೆ. ಆಲೋಚನೆ ಮಾಡಿ ಇದೆಲ್ಲವನ್ನು ಕೂಡ ನಮಗೆ ವಿಶೇಷವಾಗಿ ವಿಶದವಾಗಿ ನಿರೂಪಣೆಯನ್ನು ಮಾಡಿದ್ದು. ಆದ್ದರಿಂದ ಅದನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ನಾವು ತಾಮಸರಾದಂಥವರಿದ್ದಾರೆ. ಆ ತಾಮಸರಲ್ಲಿ ನರಾಧಮರು ಅಂತಿರ್ತಾರೆ. ಅವರು ತಾಮಸರಾದವರಲ್ಲೂ ನರಾಧಮರಾದಂಥವರು, ಅವರು ತಮೋಗುಣ ಇದೆಯೋ ಇಲ್ಲೋ ಅಂದರೆ ಅವರು ಸಾತ್ವಿಕ ತಾಮಸರು ಅಂತ ಕರೆಸ್ಕೊಳ್ತಾರೆ. ಇವರು ಯಾರು? ನರಾಧಮರು, ಮನುಷ್ಯರಲ್ಲೇ ತುಂಬ ಕೀಳು ಮಟ್ಟಕ್ಕೆ ಹೋಗಿರೋವಂಥ ಸ್ವಭಾವವನ್ನು ಹೊಂದಿದ್ದ ವ್ಯಕ್ತಿಗಳಿರ್ತಾರೆ. ಅವ್ರಿಗೆ ಎಷ್ಟು ಏನು ಉಪದೇಶ ಕೊಟ್ಟಿದ್ರು ಸರ್ ಮಾಡಿಬಿಡ್ತೀನಿ, ಅದೆಲ್ಲ ಆಗೋಲ್ಲ. ಅವ್ರ ಯೋಗ್ಯತೆಯನ್ನು ಬಿಟ್ಟು, ವ್ಯಕ್ತಿತ್ವವನ್ನು ಬಿಟ್ಟು ಅವರು ಎಂದೂ ಹೊರಗೆ ಬರದೇ ಇದ್ದಂಥವರು. ಆದ್ದರಿಂದ ತಾಮಸರಲ್ಲಿ ಯಾರು ನರಾಧಮರಿದ್ದಾರೆ ಅವರನ್ನು ನಾವು ಸಾತ್ವಿಕ ತಾಮಸರು ಅಂತ ಒಂದು ವಿಶೇಷವಾದ ಅವ್ರಿಗೊಂದು ಸ್ವಭಾವವನ್ನು ತಿಳಿಸಿದರು. ಆನಂತರದಲ್ಲಿ ದೈತ್ಯರಿದ್ದಾರೆ, ಅವರ ಭೃತ್ಯರಿದ್ದಾರೆ, ಅವರು ರಾಜಸ ತಾಮಸರು. ಆನಂತರ ಮಹಾದೈತ್ಯರು ಅಂತಿರ್ತಾರೆ ಇನ್ನು ಕೆಲವರು. ಅಂಥವ್ರು ಮಾತ್ರ ತಾಮಸರಾದಂಥ ಜೀವರಾಶಿಗಳವರು. ಆದ್ದರಿಂದ ಹೀಗೆ ತಾಮಸರಲ್ಲೂ ಸಾತ್ವಿಕ ತಾಮಸರು, ರಾಜಸ ತಾಮಸರು, ತಾಮಸ ತಾಮಸರು ಅಂತಿದ್ದು ಅತಿ ನೀಚರಾಗಿರತಕ್ಕಂಥ ಏನು ಅತ್ಯಂತ ನೀಚರಾದಂಥವರು ಅಂತ ನಾವು ತಿಳಿಸಿದ್ವಿ ತಾಮಸರು ಅಂತ. ಅವರನ್ನು ಕುರಿತು ಹೇಳ್ತಾ ಮಾತ್ರ ನಾವು ಅವಾಗ ಅವ್ರನ್ನ ರಾಜಸರಾದಂಥವರು ಮನುಷ್ಯರು, ಅವರು ಉತ್ತಮ, ಅದು ಇದನ್ನು ದೈತ್ಯರು ಅವ್ರನ್ನ ತಿಳಿಸಿ ನರಾಧಮರು ಅಂತ ತಿಳಿಸಿದ್ವಿ. ನೀಚರು ಅಂದರೆ ನರಾಧಮರು ತಾಮಸರಲ್ಲಿ, ಅವ್ರನ್ನ ಸಾತ್ವಿಕ ತಾಮಸರು ಅಂತ ಕರೆದ್ವಿ, ಅವ್ರ ನರಾಧಮರು. ಆನಂತರ ದೈತ್ಯ ಭೃತ್ಯರಿದ್ದಾರೆ, ಅವರು ರಾಜಸ ತಾಮಸದವರು, ಮಹಾದೈತ್ಯರು, ಕ್ರೂರ ಸ್ವಭಾವವನ್ನು ಹೊಂದಿದವರು. ಅವರು ತಾಮಸರಲ್ಲೇ ತಾಮಸರು, ತಾಮಸರು ಅಂತ ಅವ್ರನ್ನ ಕರೆದ್ವಿ ಅಂದರು. ಮನುಷ್ಯರೆಂಥವ್ರೀಗ ಸಾಮಾನ್ಯ ಮನುಷ್ಯರು ನಾವೆಲ್ಲ ಇದ್ದೀವಲ್ಲ, ನಾವೆಂಥವರು ಏನು ಅಂತಂದರೆ ರಾಜಸರು ಮನುಷ್ಯರು. ಆದ್ದರಿಂದ ಮನುಷ್ಯರು ಅಂತ ಯಾರಿದ್ದಾರೆ ಅವರು ರಾಜಸರು. ಅವರು ಉತ್ತಮ, ಮಧ್ಯಮ, ಅಧಮ ಅಂತ 3 ವಿಭಾಗವನ್ನು ಮಾಡಿದ್ವಿ ನಾವು. ಅರ್ಥಾತ್ ಇದೆಲ್ಲ ಶಾಸ್ತ್ರಗಳಲ್ಲಿ ಸಿದ್ಧವಾದ ವಿಚಾರ. ಆದ್ದರಿಂದ ಈ ಮನುಷ್ಯರು ರಾಜಸರು ಅವರು ಉತ್ತಮರು, ಮಧ್ಯಮರು, ಅಧಮರು ಅಂತ ವಿಭಾಗವನ್ನು ಮಾಡಿದ್ರು. ಅಲ್ಲಿ ರಜೋಗುಣವುಳ್ಳವರಾದ್ದರಿಂದ ರಾಜಸರು ಮನುಷ್ಯರು ಅಂದರೆ ಅವರಲ್ಲಿ ಸತ್ವಗುಣ ಇಲ್ವಾ, ತಮೋಗುಣ ಇಲ್ವಾ ಅಂದರೆ ಇದೆ. ರಾಜಸರು ನಿಜ, ಆದರೆ ರಾಜಸ ಸಾತ್ವಿಕ, ರಾಜಸ ತಾಮಸ ಅಂತ ಅವರಲ್ಲಿ ವಿಭಾಗ ಇದೆ. ಇದರಲ್ಲಿ ರಾಜಸ ಸಾತ್ವಿಕರಿದ್ದಾರಲ್ಲ, ಆ ರಾಜಸ ಸಾತ್ವಿಕರಲ್ಲೂ ಸಾತ್ವಿಕರಾದವರು ಯಾರಿದ್ದಾರೆ ಅವರು ಜೀವನಿಗೆ ವರ್ಣಕ್ಕೆ ಸಂಬಂಧಪಟ್ಟಂತೆ ಬ್ರಾಹ್ಮಣರು ಅಂತ ಕರೆಸ್ಕೊಳ್ತಾರೆ ಅಂತ ಅದನ್ನು ತಿಳಿಸಿದ್ರು. ಇನ್ನು ರಾಜಸ ಸಾತ್ವಿಕರು ಅಂತಂದ್ರಲ್ಲ, ಈಗ ರಾಜಸ ಸಾತ್ವಿಕರಲ್ಲಿ ಸಾತ್ವಿಕರಾದವರು ಬ್ರಾಹ್ಮಣರು ಅಂದರು. ಆ ರಾಜಸ ಸಾತ್ವಿಕರಲ್ಲೂ ಕೂಡ ಶುದ್ಧ ಸಾತ್ವಿಕರು ಅಂತ ಇನ್ನೊಬ್ಬರಿದ್ದಾರೆ. ಆ ಶುದ್ಧ ಸಾತ್ವಿಕರಾದಂಥವ್ರು ಯಾರು ಅಂತಂದರೆ ಅವರು ನಮ್ಮ ಮನುಷ್ಯರಲ್ಲೇ ಪರಮಹಂಸ ಸನ್ಯಾಸಿಗಳು ಅಂತಿದ್ದಾರೆ. ಅವರು ಎಂಥವರು ಅಂತಂದರೆ ಶುದ್ಧ ಸಾತ್ವಿಕರು, ಪರಮಹಂಸರು. ಸನ್ಯಾಸಿಗಳಲ್ಲೂ ಕೂಡ ಪರಮಹಂಸ, ಹಂಸ, ಆನಂತರ ಕುಟೀಚಕ, ಆನಂತರ ಬಹುದ ಅಂತ ಇದೆಲ್ಲ ಪ್ರಭೇದಗಳು ಇದೆ. ಇವರೆಲ್ಲ ಸನ್ಯಾಸವನ್ನು ತೆಗೆದುಕೊಂಡವರಲ್ವಾ, ಆದ್ದರಿಂದ ಇವರನ್ನೆಲ್ಲರೂ ಸೇರಿಸಬೇಕು ಅಂದರೆ ಎಲ್ಲರನ್ನೂ ಒಂದೇ ಕಡೆ ಸೇರಿಸೋಲ್ಲ.
ಆದ್ದರಿಂದ ರಾಜಸ ಸಾತ್ವಿಕರಲ್ಲೂ ಶುದ್ಧ ಸಾತ್ವಿಕರಾದಂಥವ್ರು ಯಾರು ಅಂದರೆ ಪರಮಹಂಸರು. ಹಂಸ ಇದ್ದಾರೆ, ಆನಂತರ ಬಹುಧ, ಕುಟಜ, ವಾನಪ್ರಸ್ಥಾಶ್ರಮಗಳು ಅಂತಿದ್ದಾರೆ, ನೈಷ್ಠಿಕ ಬ್ರಹ್ಮಚಾರಿಗಳು ಅಂತಿದ್ದಾರೆ, ಕೆಲವರು ನೈಷ್ಠಿಕ ಬ್ರಹ್ಮಚರ್ಯವನ್ನು ಹೊಂದಿದ ಗೃಹಸ್ಥಾಶ್ರಮಗಳು ಅಂತಿದ್ದಾರೆ. ಇವರಿಗೆಲ್ಲ ಕ್ರಮವಾಗಿ ಬಾಹ್ಯಕರ್ಮ ಅನ್ನೋದು ಹೆಚ್ಚಾಗಿರೋದರಿಂದ ಇವರು ಕೂಡ ಕ್ರಮವಾಗಿ ರಜೋಗುಣ ಅಧಿಕವಾಗಿ ಇರುವಂಥವರು ಇವರೆಲ್ಲರೂ ಅಂತ ಇದನ್ನು ತಿಳಿಸಿದ್ರು. ಇನ್ನು ಪರಮಹಂಸರು, ಹಂಸರು, ಕುಟೀಚಕ, ಬಹುದಕ ಅಂಥೇಳಿ ಸನ್ಯಾಸಿಗಳ ಪ್ರಭೇದವನ್ನು ತಿಳಿಸಿದ್ರಲ್ಲ, ಆ ಸನ್ಯಾಸಿಗಳು ಏನು ಮಾಡ್ತಾ ಇರ್ತಾರೆ, ಹೇಗಿರ್ತಾರೆ ಅಂತಂದರೆ ಅದಕ್ಕೋಸ್ಕರವಾಗಿ ಅವರನ್ನು ಹೇಳ್ತಾ ಇದ್ದಾರೆ. ಪರಮಹಂಸರು ಅಂದರೆ ಯಾರು ಅಂದರೆ, ಪರಮಹಂಸರು ಅಂದರೆ ಅವರಲ್ಲಿ ವಿಶೇಷವಾಗಿ ಶಮ ಮತ್ತು ದಮ ಇತ್ಯಾದಿ ಬಾಹ್ಯ ಕರ್ಮಗಳಿದೆಯಲ್ಲ, ಈ ಕರ್ಮಗಳೇ ಇವರ ಧರ್ಮಗಳು ಅಂತ ತಿಳಿಸ್ತಾರೆ. ಶಮ ಅಂದ್ರೇನು, ದಮ ಅಂದ್ರೇನು ಮುಂದೆ ಹೇಳ್ತಾರೆ. ಶಮ ಅಂತಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹಿ ದಮ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಭಗವನ್ನಿಷ್ಠವಾದ ಬುದ್ಧಿಗೆ ಶಮ ಅಂತ ಹೆಸರು. ದಮ ಅಂದರೆ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕೆ ದಮ ಅಂತ ಹೆಸರು. ಆದ್ದರಿಂದ ಶಮ ಇದೆ, ಆನಂತರ ದಮ ಇದೆ. ಆ ಶಮ ಮತ್ತು ದಮ, ಅದನ್ನು ಶಮ ಅಂದರೆ ಭಗವನ್ನಿಷ್ಠವಾದ ಬುದ್ಧಿ, ದಮ ಅಂತಂದರೆ ಇಂದ್ರಿಯ ನಿಗ್ರಹಗಳು ಅಂತ ಅದನ್ನೆಲ್ಲ ತಿಳಿಸೋದ್ರದ್ನ. ಹಾಗಾದರೆ ಈ ಪರಮಹಂಸರಲ್ಲಿ ಏನಿದೆಯಪ್ಪ ಅಂದರೆ ಶಮ ಮತ್ತು ದಮ ಇದೆಯಲ್ಲ, ಇದೇ ಅವರ ಬಾಹ್ಯಕರ್ಮದ ಧರ್ಮಗಳು. ಅಂದರೆ ಪರಮಹಂಸರು ಯಾವಾಗಲೂ ಕೂಡ ಭಗವನ್ನಿಷ್ಠವಾದ ಬುದ್ಧಿಯನ್ನು ಇಟ್ಕೊಂಡಿರ್ತಾರೆ, ಜೊತೆಗೆ ಇಂದ್ರಿಯಗಳ ವಿಶೇಷವಾದ ನಿಗ್ರಹವನ್ನು ಮಾಡಿರ್ತಾರೆ. ಅಂಥವರು ಪರಮಹಂಸ ಸನ್ಯಾಸಿಗಳು ಅಂತ ಕರೀಬೋದು. ಇನ್ನು ದೇವತೆಗಳಿದ್ದಾರೆ, ಆ ದೇವತೆಗಳಿಗೂ ಕೂಡ ಕರ್ಮ ಬಾಹುಲ್ಯ ಇದೆ. ಅವರ ರಾಜಸತ್ವ ಇದೆಯಲ್ಲ, ಅವ್ರದ್ದು ರಾಜಸ ಗುಣ ಇದೆಯಾ ಅಂದರೆ ಅದನ್ನು ಅವರ ರಾಜಸ ಗುಣವನ್ನು ಅದು ಸೂಚಿಸೋದಿಲ್ಲ ಅಂತಾರೆ. ಯಾಕೆ ಅಂದರೆ ಅವರು ಏನು ಕರ್ಮ ಮಾಡ್ತಿರ್ತಾರೆ, ಕರ್ಮ ಮಾಡೋವಂಥ ಕಾಲದಲ್ಲೂ ಅವರ ಮನಸ್ಸು ಭಗವಂತನನ್ನು ಬಿಟ್ಟು ಬೇರೆ ವಿಷಯ ಪದಾರ್ಥಗಳ ಕಡೆಗೆ, ದೇವತೆಗಳು ಅಂತ ಅನ್ನಿಸ್ಕೊಂಡವ್ರ ಮನಸ್ಸು ಹೋಗೋದಿಲ್ಲ. ಆದರೆ ಬೇರೆಯವರ ಮನಸ್ಸು ಕರ್ಮಕಾಲದಲ್ಲಿ ಸ್ವಲ್ಪ ಚಂಚಲವಾಗಿರೋದರಿಂದ ಅವರ ಕರ್ಮಗಳಿದೆಯಲ್ಲ ಪ್ರಾಯಶಃ ರಾಜಸವಾಗತ್ತೆ. ಕರ್ಮಗಳು ಯಾವಾಗ ನಾವು ಏನೋ ಕರ್ಮವನ್ನು ಮಾಡೋಕ್ಕೆ ಹೊಡ್ತೀವಿ, ದೇವತೆಗಳೇ ಇದ್ದಾರೆ ಈಗ ಹೇಳಿದಂತೆ ಕರ್ಮವನ್ನು ಮಾಡ್ತಾ ಇರ್ತಾರೆ, ಯಾವಾಗಲೂ ಭಗವಂತನ ಸ್ಮರಣೆ ಅವ್ರನ್ನ ಬಿಡೋದೇ ಇಲ್ಲ ಅಂತಂತಾರೆ. ಅದೇ ಕರ್ಮಸ್ಮರಣೆ ಕರ್ಮಗಳು ಮಾಡ್ತಾ ಇದ್ದಾಗ ಅದು ವಿಷ್ಣು ಸ್ಮರಣೆಗೆ ಕಾರಣ ಆಯಿತು ಅಂತಂದರೆ ಅದನ್ನು ಸಾತ್ವಿಕವಾದ್ದು ಅಂತ ಇಟ್ಕೊಳ್ಬೇಕು. ಇನ್ನು ನೈಷ್ಠಿಕ ಬ್ರಹ್ಮಚಾರಿಗಳು ಅಂತ ಕೆಲವರಿದ್ದಾರೆ. ಅವರು ಈ ಕಡೆ ಗೃಹಸ್ಥಾಶ್ರಮನೂ ಅಲ್ಲ, ಸನ್ಯಾಸನೂ ಅಲ್ಲ, ನೈಷ್ಠಿಕ ಬ್ರಹ್ಮಚರ್ಯ ಅಂತಿದ್ದಾರೆ. ಆ ನೈಷ್ಠಿಕ ಬ್ರಹ್ಮಚರ್ಯ ಅಂತ ಪಡೆದಂಥವರು ಅವ್ರದ್ದು ಏನಪ್ಪ, ಅವ್ರ ಕೆಲಸ ಏನು, ಹೇಗೆ ಮಾಡ್ತಾರೋ ಅವರು ಅಂದರೆ, ಅವರು ಸಮಿಧಾದಿಗಳನ್ನು ಆಹರಣ ಮಾಡ್ತಾರೆ, ಆ ಸಮಿಧಾದಿಗಳನ್ನು ಛೇದನ ಮಾಡ್ತಾರೆ, ತುಂಡು ತುಂಡಾಗಿ ಕತ್ತರಿಸಿರ್ತಾರೆ ಸಮಿಧಾದಿಗಳನ್ನು, ಇನ್ನು ಅಗ್ನಿ ಕಾರ್ಯ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಆದ್ದರಿಂದ ಈ ನೈಷ್ಠಿಕ ಬ್ರಹ್ಮಚಾರಿಗಳು ಇವರು ಸಮಿಧಾದಿಗಳ ಛೇದನ ಮಾಡೋದು, ಅಗ್ನಿ ಕಾರ್ಯ ಮತ್ತು ಶ್ರಾದ್ದ ಇದೆಲ್ಲ ಪರಮಹಂಸರಾದಂಥ ಯತಿಗಳಲ್ಲಿ ಇರತಕ್ಕಂಥ ಧರ್ಮ ಅಲ್ಲ. ಇದು ಆ ಯತಿಗಳಿಗಿಂತಲೂ ಕೂಡ ವಿಶೇಷವಾದ ಕರ್ಮ ಈ ನೈಷ್ಠಿಕ ಬ್ರಹ್ಮಚಾರಿಗಳಿಗೆ ಇರುತ್ತೆ. ಹಾಗೆಯೇ ಗೃಹಸ್ಥರು ಅಂತಿದ್ದಾರೆ. ಆ ಗೃಹಸ್ಥರಾದ ಜೀವರಾಶಿಗೆ ಏನಿರುತ್ತಪ್ಪ ಅಂದರೆ ವಿವಾಹ ಇದೆ. ನೈಷ್ಠಿಕ ಬ್ರಹ್ಮಚರ್ಯಕ್ಕಿಂತ ವಿಶೇಷವಾದ ಗುಣ ಯಾವುದೋ ವಿವಾಹ, ಅದು ಗೃಹಸ್ಥಾಶ್ರಮಿಯಾದ ಜೀವನಿಗಿರುತ್ತೆ. ಇನ್ನು ಉಳಿದಂತೆ ನೈಷ್ಠಿಕ ಬ್ರಹ್ಮಚಾರಿಗೆ ಇರುವಂಥದ್ದೇನಿದೆ ಅದೂ ಕೂಡ ಇದೆ, ಸ್ವಲ್ಪ ಸ್ವಲ್ಪ ಅದು ಕಡಿಮೆ ಇರುತ್ತೆ ಅಂತ ನೈಷ್ಠಿಕ ಬ್ರಹ್ಮಚಾರಿಗೆ ಏನಿದೆ ಅದನ್ನು ಇಟ್ಕೊಳ್ಬೇಕು. ಅದನ್ನ ನೈಷ್ಠಿಕ ಬ್ರಹ್ಮಚಾರಿಗಿಂತ ವಿಶೇಷವಾದದ್ದು ಯಾವುದಪ್ಪ ಅಂತಂದರೆ ಇವರಿಗೆ ವಿವಾಹ. ಆದ್ದರಿಂದ
ಪುತ್ರೋತ್ಪಾದನ ಮಾಡದೇ ಇರೋದು, ಗ್ರಾಮದಲ್ಲಿ ಸಿದ್ಧವಾಗಿರತಕ್ಕಂಥ ವಸ್ತುಗಳನ್ನು ಸೇವಿಸದೇ ಇರೋದು, ಪಶುಗಳ ಹಿಂಸೆಯನ್ನು ಮಾಡದೇ ಇರೋದು, ಇದು ಗೃಹಸ್ಥರಿಗಿಂತ ವಾನಪ್ರಸ್ಥರಿಗೆ ವಿಶೇಷವಾದಂಥ ಒಂದು ಕರ್ಮಗಳು. ಆ ವಾನಪ್ರಸ್ಥನಲ್ಲಿರತಕ್ಕಂಥ ವಿಶೇಷವಾದ ಗುಣ ಗೃಹಸ್ಥನಿಗಿಂತ ವಾನಪ್ರಸ್ಥನಲ್ಲಿ ವಿಶೇಷವಾಗಿರುತ್ತೆ. ಆದ್ದರಿಂದ ಅವರವರಿಗೆ ಉಚಿತವಾಗಿರತಕ್ಕಂಥ ಏನು ಯಜ್ಞ ಇದೆ, ದಾನ ಇದೆ, ತಪಸ್ಸನ್ನೋ ಕರ್ಮಗಳಿದೆ, ಇದು ಪರಮಹಂಸರಿರ್ಬೋದು ಅಥವಾ ಅಧಿಕಾರಿಗಳು ಅಂತ ನಾವು ಹಿಂದೆ ಹೇಳಿದಂತೆ ಯಾರು ಪರಮಹಂಸರು ಅಂತಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಸಮಾನವಾದದ್ದು. ಹಿಂದಿನೂ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ, ಯಜ್ಞೋದಾನಂ ತಪಶ್ಚೈವ ಪಾವನಾನಿ ವಿನೀಷಿಣಾಂ ಅಂತ ಹೇಳಿದ್ದ. ಎಲ್ಲರಿಗೂ ಬೇಕಾಗಿದ್ದು ಪರಮಹಂಸ ಸನ್ಯಾಸಿಗಳಿಗೂ ಇರುವಂಥದ್ದು ಯಾವುದಪ್ಪ ಅಂದರೆ ಯಜ್ಞ, ದಾನ ಮತ್ತು ತಪಸ್ಸು ಅನ್ನೋ ಕರ್ಮ ಅಂತ ಇಷ್ಟೆಲ್ಲವನ್ನು ಕೂಡ ತಿಳಿಸಿದ್ರು. ಆದರೆ ನಾವಿಲ್ಲಿ ಪರಮಹಂಸರು, ಹಂಸರು, ಕುಟೀಚಕರು, ಬಹೂದರು ಅಂತೆಲ್ಲ ಅಂತೀವಿ. ಇವರೆಲ್ಲ ಸನ್ಯಾಸಿ ವರ್ಗದಲ್ಲಿ ಸೇರಿದವರಲ್ವಾ? ಹೌದು, ಸೇರಿದವರು. ಆದರೆ ಸನ್ಯಾಸಿ ವರ್ಗದಲ್ಲಿ ಸೇರಿದವರಾದರೂ ಕೂಡ ಇವರನ್ನು ಗುರುತಿಸೋದು ಹೇಗೆ ನಾವೀಗ? ಇವರು ಪರಮಹಂಸರು, ಇವರು ಹಂಸರು, ಇವರು ಕುಟೀಚರು, ಇವರು ಬಹೂದರು, ಹೇಗೆ ಗುರುತಿಸೋದು ಅಂತಂದರೆ ಅದಕ್ಕೆ ಹಿಂಗೆ ಹೇಳ್ತಾರೆ, ಶಿಖಾ ಮತ್ತು ಯಜ್ಞೋಪವೀತಗಳು ಯಾವುದು ಇರಲ್ಲ. ಯಾರಿಗೆ? ಪರಮಹಂಸ ಸನ್ಯಾಸಿಗಳಿಗೆ ಶಿಖಾ ಇಲ್ಲ, ಯಜ್ಞೋಪವೀತ ಇಲ್ಲ. ಅವರಿಗೆ ಒಂದು ದಂಡವನ್ನು ಮಾತ್ರ ಕೈಯಲ್ಲಿಟ್ಕೊಂಡಿರ್ತಾರೆ, ಇವರು ಪರಮಹಂಸರು. ಇನ್ನು ಯಜ್ಞೋಪವೀತ ಇದ್ದು, ಒಂದು ದಂಡ ಇದ್ದು, ಶಿಖಾ ಇಲ್ಲ, ದಂಡನೂ ಒಂದೇ ಇದೆ. ಆದರೆ ಇವರಿಗೆ ವಿಶೇಷವಾಗಿರೋದು ಯಾವುದಪ್ಪ ಪರಮಹಂಸರಿಗಿಂತ ಅಂದರೆ ಶಿಖಾ ಬೇರೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಶಿಖಾ ಮತ್ತು ದಂಡ ಮತ್ತು ಯಜ್ಞೋಪವೀತ ಇರೋ ಅಂಥವ್ರು, ಶಿಖಾ ಇಲ್ಲ, ಯಜ್ಞೋಪವೀತ ಮತ್ತು ದಂಡ ಇದೆ, ಶಿಖಾ ಇಲ್ಲದಿದ್ದರೆ ಅವರು ಹಂಸರು ಅಂತ ಕರೆಸ್ಕೊಳ್ತಾರೆ. ಇನ್ನು 3 ದಂಡ ಇದ್ದು ಶಿಖಾ ಮತ್ತು ಯಜ್ಞೋಪವೀತಗಳೂ ಇದೆ, 3 ದಂಡ ಇದೆ ಅಂತಿದ್ದರೆ, ಮತ್ತು ಒಂದು ಗ್ರಾಮದಲ್ಲಿ ಒಂದು ರಾತ್ರಿ ಮಾತ್ರ ವಾಸವನ್ನು ಮಾಡತಕ್ಕಂಥ ವ್ಯಕ್ತಿಗಳಿದ್ದರೆ ಅವರಿಗೆ ಬಹೂದರು ಅಂತ ಹೆಸರು. ಇವರು ಏನು ಮಾಡ್ತಾರೆ? ಬಹೂದರು ನೋಡೋದಕ್ಕೆ ಹೆಂಗೆ ಗೊತ್ತಾಗತ್ತೆ ನಮಗೆ ಅಂದರೆ 3 ದಂಡ ಇಟ್ಕೊಂಡಿದ್ದಾರೆ, ಶಿಖಾ ಇದೆ, ಯಜ್ಞೋಪವೀತ ಇದೆ. ಆದರೆ ಒಂದು ಗ್ರಾಮದಲ್ಲಿ ಒಂದು ರಾತ್ರಿ ಮಾತ್ರ ವಾಸ ಮಾಡಿಕೊಂಡು ಮತ್ತೆ ಮಾರನೇ ದಿನ ಎದ್ದು ಮುಂದಿನ ಗ್ರಾಮಕ್ಕೆ ಹೊರಟೋಗ್ತಾರೆ. ಇಂಥವರು ಬಹೂದರು ಅಂತ ಇವರು ಇದ್ದಾರೆ. ಆನಂತರ ನಮಗೆ ಕಡೆಗೆ ಇರುವಂಥವರು ಕುಟೀಚರು ಅಂತಿದ್ದಾರೆ. ಇವರೇನಪ್ಪ ಅಂದರೆ ಇವರ ಹತ್ರ 3 ದಂಡ ಇದೆ. ಒಂದು, ಎರಡನೇದು ಶಿಖಾ ಇದೆಯಾ? ಇದೆ. ಯಜ್ಞೋಪವೀತ ಹಾಕ್ಕೊಂಡಿರ್ತಾರ, ನೋಡೋದಕ್ಕೆ ಹಾಕ್ಕೊಂಡಿರ್ತಾರೆ. ಜೀವಿಸಿರೋ ಅಂಥ ಪರ್ಯಂತನೂ ಕೂಡ ಈ ಕುಟೀಚರು ಏನು ಮಾಡ್ತಾರೆ ಅಂದರೆ ಒಂದು ಮನೆ ಮಾಡ್ಕೊಳ್ತಾರೆ, ಸಣ್ಣದಾಗಿ ಒಂದು ಕುಟೀರ ಮಾಡ್ಕೊಳ್ತಾರೆ. ಆ ಕುಟೀರದಲ್ಲಿ ಇರ್ತಾರೆ. ಆದರೆ ಇವರಿಗೆ ಊಟ ತಿಂಡಿ ಎಲ್ಲ ಹಾಕೋದು ಯಾರಪ್ಪ ಅಂದರೆ ಅವ್ರ ಮಕ್ಕಳೇ ಕೊಡೋದು. ಆದ್ದರಿಂದ ಮಕ್ಕಳು ಕೊಟ್ಟಂಥ ಆಹಾರವನ್ನೇ ಸ್ವೀಕಾರ ಮಾಡಿಕೊಂಡು ಲೌಕಿಕವಾದ ಯಾವ ಸಂಪರ್ಕಗಳು ಇಲ್ಲದೇ ಇದ್ದಂತೆ ಅವರಿರ್ತಾರೆ. ಇವ್ರನ್ನ ಕುಟೀಚಕರು ಅಂತ ಕರೀತಾರೆ ಅಂತ ಈ 4 ಜನ ಏನಿದ್ದಾರೆ, ಹಂಸ, ಪರಮಹಂಸ, ಹಂಸರು, ಕುಟೀಚರು, ಬಹೂದರು ಅಂತ ಏನು ವಿಭಾಗವನ್ನು ಮಾಡಿದ್ರು ಅವರ ಲಕ್ಷಣಗಳೇನು ಅಂತ ಕೃಷ್ಣ ಇದೆಲ್ಲವನ್ನು ಕೂಡ ತಿಳಿಸಿ ಅನಂತರದಲ್ಲೂ ಕೂಡ ಏನು ಈ ಸಾತ್ವಿಕ, ರಾಜಸ, ತಾಮಸ ಅಂತ ಜೀವರಗಳ ತ್ರೈವಿಧ್ಯವನ್ನು ಮಾಡಿಸಿ ಅದರಲ್ಲೂ ಕೂಡ ಹಿಂದೆ ಹೇಳಬೇಕಾದ್ರೆ ಬ್ರಾಹ್ಮಣರು ಅಂದರೆ ಯಾರು, ಕ್ಷತ್ರಿಯರು ಅಂದರೆ ಯಾರು, ವೈಶ್ಯರು ಅಂದರೆ ಯಾರು, ಶೂದ್ರರು ಅಂತ ಆಯಾ ಜೀವನಿಗೆ ಸ್ವಭಾವಕ್ಕೆ ಸಂಬಂಧಪಟ್ಟಂಥ ವರ್ಣಗಳಿದೆಯಲ್ಲ ಅದನ್ನು ಹೇಳಬೇಕಾದ್ರೆ ಹೇಳಿದ್ರಲ್ಲ, ಅದರಲ್ಲಿಯೂ ಕೂಡ ಅವರು ಯಾರ್ಯಾರು ಅಂತ ಅದನ್ನು ಹೇಳ್ಕೊಂಡು ಬಂದ್ರಿ. ಈಗ ಅಂದರೆ ರಾಜಸರಾದಂಥವರು ಅವರು ಮಾನವರು, ಅದರಲ್ಲೂ ಸಾತ್ವಿಕರಾದಂಥವರು, ಸಾತ್ವಿಕರಲ್ಲೂ ಕೂಡ ಸಾತ್ವಿಕರಾದಂಥವ್ರು
ಆದ್ದರಿಂದ ಅವರ ಅಂತರಕ್ಕೆ ಸಂಬಂಧಪಟ್ಟದ್ದಿದು, ಹೊರಗಡೆಯಿಂದ ಇದು ಗೊತ್ತಾಗಲ್ಲ. ಅಂದರೆ ರಾಜಸ ಸಾತ್ವಿಕರಾಗಿದ್ದು ಸಾತ್ವಿಕ ಗುಣವುಳ್ಳವನಾದರೆ ಅವರನ್ನು ಬ್ರಾಹ್ಮಣರು ಅಂತ ಕರೆದರು. ಇನ್ನು ರಾಜಸ ಸಾತ್ವಿಕರಲ್ಲೂ ಸಾತ್ವಿಕರಾಗಿರ್ತಾರೆ ನಿಜ, ಕೇವಲ ಸಾತ್ವಿಕರಲ್ಲ, ಸಾತ್ವಿಕರಾಗಿದ್ದು ಸ್ವಲ್ಪ ರಜೋಗುಣವನ್ನು ಅವರು ಪಡ್ಕೊಂಡಿತ್ತು ಅಂದರೆ ಅವರು ರಜೋಗುಣ ಸ್ವಲ್ಪ ಇದೆ, ಆದ್ದರಿಂದ ಅವ್ರನ್ನ ಕ್ಷತ್ರಿಯರು ಅಂತ ಕರಿತೇವೆ. ಇನ್ನು ವೈಶ್ಯರಿದಾರಲ್ಲ, ಅವರು ಸಮಾನವಾಗಿರತಕ್ಕಂಥ ಸತ್ವಗುಣ ರಜೋಗುಣ ಉಳ್ಳವರು. ಸತ್ವಗುಣ ಎಷ್ಟಿದೆಯೋ ರಜೋಗುಣನೂ ಅಷ್ಟೇ ಇದೆ ಅವರಿಗೆ. ಆದ್ದರಿಂದ ಇವರು ವೈಶ್ಯರು ಅಂತ ಕರೆಸ್ಕೊಂಡ್ರು. ಇನ್ನು ಶೂದ್ರರು ಅಂತ ಕರೆಸ್ಕೊಂಡಂಥವರು ತಮೋಗುಣ ಇದೆಯಲ್ಲ, ತಮೋಗುಣಕ್ಕಿಂತ ಕಡಿಮೆಯಾಗಿ ಸತ್ವಗುಣ ಹೆಚ್ಚು ಇರೋರಾದ್ದರಿಂದ ರಾಜಸ ಸಾತ್ವಿಕರಲ್ಲಿ ಶೂದ್ರರಾದವ್ರನ್ನ ತಾಮಸರು ಅಂತ ಕರೆದರು. ಹಾಗಾದರೆ ರಾಜಸ ಸಾತ್ವಿಕರಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಅಂತಿಟ್ಕೊಂಡು ಶೂದ್ರರನ್ನು ತಾಮಸರು ಅಂತಂದರು. ಯಾಕೆ ಅಂದರೆ ಅವರ ಗುಣಗಳನ್ನು ಹೇಳಬೇಕಾದ್ರೆ ತಮೋಗುಣಕ್ಕಿಂತಲೂ ಕೂಡ ಕಡಿಮೆ, ಸತ್ವಗುಣಕ್ಕಿಂತ ಹೆಚ್ಚು, ಆದ್ದರಿಂದ ಅವರು ರಾಜಸ ಸಾತ್ವಿಕ ತಾಮಸರು ಅಂತ ಕರೆಸ್ಕೊಂಡ್ರು ಅಂತ. ಇದನ್ನೆಲ್ಲ ಅವರವರ ಸ್ವರೂಪದಲ್ಲಿ ಸ್ವಾಭಾವಿಕವಾದ ವರ್ಣದವರು ಅವರೆಲ್ಲ ಆಗಿರುತ್ತಾರೆ. ಇಲ್ಲಿ ಹುಟ್ಟು ಬರುವಂಥ ಸಂದರ್ಭದಲ್ಲಿ ಆಯಾ ವ್ಯಕ್ತಿಗಳ ಜೀವರಾಶಿಗಳಿದಾರಲ್ಲ, ಆ ಜೀವರಾಶಿಗಳು ತಮ್ಮ ಪರಿಸರ, ಯಾವ ಒಂದು ಕುಲದಲ್ಲಿ ಉತ್ಪನ್ನರಾಗಿರ್ತಾರೆ, ಯಾವ ಪರಂಪರೆಯಲ್ಲಿ ಬಂದಿರ್ತಾರೆ ಅಂತ ನೋಡಿಕೊಂಡು ಅದಕ್ಕನುಗುಣವಾಗಿ ಕೊಡುವ ಜಾತಿ ಅಂದರೆ ಅದು ಬಾಹ್ಯವಾದ ಜಾತಿ ನಾವು ಗುರುತಿಸ್ತಾ ಇರೋದು ಈಗ. ಆದರೆ ಮೂಲತಃ ಜೀವನ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಜಾತಿಯನ್ನು ಗುರುತಿಸೋದು ಹೇಗೆ, ಅದನ್ನು ಇಷ್ಟೋ ತನಕ ಇಲ್ಲಿ ಅದನ್ನೆಲ್ಲ ವಿಚಾರವನ್ನು ಮಾಡಿಕೊಂಡು ಬಂದರು ಅಂತ ಇದನ್ನೆಲ್ಲ ಹೇಳಿದ್ರು. ಆನಂತರ ಹೇಳ್ತಾರೆ, ಇದನ್ನು ಹೇಳಿ ಸಾತ್ವಿಕ ಸ್ವಲ್ಪ ರಜಸಃ ಕ್ಷತ್ರಿಯ ಸತ್ವರಾಜಸಃ ವೈಶ್ಯ ಶೂದ್ರ ಅತಿ ಸ್ವಲ್ಪ ಸತ್ವಾಧಿಕ್ಯೇನ ತಾಮಸ ಏತು ಭಾಗವತಾ ವರ್ಣಾ ತೇಷಾಂ ಭೇದೋ ಅಯಮೀರಿತಃ ಸತ್ವಾಧಿಕ ಪುಲ್ಕಸೋಪಿ ಯಸ್ತು ಭಾಗವತಃ ಸದಾ. ಇದೆಲ್ಲ ತುಂಬ ವಿಶೇಷವಾದ ವಿಚಾರಗಳನ್ನು ಹೇಳಿಕೊಂಡು ಹೋಗ್ತಾರೆ. ನಾವು ಇದನ್ನೆಲ್ಲ ಈ ಜಗತ್ತಿನಲ್ಲಿ ನೋಡ್ತಿರ್ತೀವಿ. ನೋಡೋದ್ರಿಂದ ನಾವು ವ್ಯಕ್ತಿಗಳನ್ನು ನೋಡಿ ಹೀಗೆ ಗುರ್ಸೋಕ್ಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಅವರು ಹೇಳ್ತಾರೆ, ಕೆಲವರು ಸದಾ 3 ವೇದಗಳಲ್ಲಿ ಹೇಳಿರತಕ್ಕಂಥ ಕರ್ಮಗಳನ್ನು ಮಾತ್ರ ಮಾಡ್ತಾ ಇರ್ತಾರೆ. ಹಾಗಾದರೆ ವೇದೋಕ್ತವಾದ ಕರ್ಮಗಳನ್ನು ಮಾಡುವಂಥ ಬ್ರಾಹ್ಮಣರವರು ಇವರನ್ನೇನು ಕರೆದ್ರು? ಮೊದಲೇ ಕೃಷ್ಣ ಹೇಳಿದ್ದಾನೆ, ತ್ರೈವಿದ್ಯರು ಅಂತ ಕರೆದರು. ಯಾಕೆ ಅಂದರೆ ಸ್ವರ್ಗಾದಿ ಫಲವನ್ನು ಇಚ್ಛೆ ಮಾಡಿಕೊಂಡು ಯಜ್ಞಯಾಗಾದಿಗಳನ್ನು ಮಾಡುವವರು. ಆದ್ದರಿಂದ ಇವ್ರನ್ನ ತ್ರೈವಿದ್ಯರು ಅಂತ ಕರೆದರು. ಅವರು ತ್ರೈವಿದ್ಯರಾದಂಥವರು ಪರಮಾತ್ಮನನ್ನು ಸರ್ವ ಪ್ರಕಾರದಿಂದಲೂ ಕೂಡ ಉತ್ತಮ ಅನ್ನೋ ವಿಚಾರದಲ್ಲಿ ಅವರೇನು ಅಂದರೆ ಸ್ವಲ್ಪ ಸಂಶಯ ಇದೆ ಅವರಿಗೆ. ಅನ್ಯ ದೇವತೆಗಳು ವಿಷ್ಣುವಿಗಿಂತ ಅಧಿಕರು ಅಂತ ಭಾವಿಸ್ತಾರೋ? ಭಾವಿಸಲ್ಲ. ಇಂಥವರು ರಾಜಸರು ಅಂತ ಕರೆಸ್ಕೊಳ್ತಾರೆ. ರಾಜಸ ಸಾತ್ವಿಕರಾದವರು ಬ್ರಾಹ್ಮಣರು ಅಂಥೇಳಿ ರಾಜಸರಾದವರು ಯಾರಪ್ಪ ಅಂತಂದರೆ ಈ ತ್ರೈವಿದ್ಯರೆಲ್ಲರೂ ಕೂಡ ಇವರು ರಾಜಸರು ಆಗುತ್ತಾರೆ ಅಂತ ತಿಳಿಸಿದರು. ಮತ್ತೆ ಯಾರು ವಿಷ್ಣುವಿನ ಸರ್ವೋತ್ತಮತ್ವವನ್ನು ಚೆನ್ನಾಗಿ ತಿಳ್ಕೊಂಡಿಲ್ಲ, ಅವರು ತಿಳಿದೇ ಇಲ್ಲ. ಆದರೆ ಅವರ ದ್ವೇಷವನ್ನು ಮಾಡ್ತಾರೋ? ದ್ವೇಷನೂ ಮಾಡಲ್ಲ. ಸರ್ವೋತ್ತಮವನ್ನು ತಿಳ್ಕೊಂಡಿದ್ದಾರೋ? ಅದನ್ನು ತಿಳ್ಕೊಂಡಿಲ್ಲ. ಮತ್ತು ಇವರು ಯಾರಪ್ಪ ಇವರು ಅಂತಂದರೆ ಇವರು ತಾಮಸರು ಮನುಷ್ಯರು. ಅದರಲ್ಲಿ ತಾಮಸರು ಯಾರು ಅಂದರೆ ಇವರು ಭಗವಂತನ ವಿಷ್ಣು ಸರ್ವೋತ್ತಮತ್ವಾದಿಗಳನ್ನು ತಿಳ್ಕೊಳ್ಳೋದಕ್ಕೆ ಹೋಗಲೇ ಇಲ್ಲ. ಇವರು ಅದನ್ನು ತಿಳ್ಕೊಳ್ಳಿಲ್ಲ. ಹೋಗಲಿ, ಅವರು ವಿಶೇಷವಾಗಿ ಭಗವಂತನಲ್ಲಿ ದ್ವೇಷವನ್ನು ಮಾಡ್ತಾರೋ ಅಂದರೆ ದ್ವೇಷವನ್ನು ಮಾಡಲ್ಲ. ಇಂಥ ವ್ಯಕ್ತಿಗಳನ್ನು ತಾಮಸರು ಅಂತ ಕರಿತೀವಿ ಅಂತ ಇದನ್ನೆಲ್ಲ ತಿಳಿಸಿದ್ರು. ಆನಂತರ ಹಿಂದೆ ಅನೇಕ ವಿಚಾರಗಳನ್ನು ತಿಳಿಸಿದ್ರಲ್ಲ,
ಅದನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಹೀಗೆ ನಾವು ಅರ್ಥವನ್ನು ಮಾಡಿಕೊಳ್ಬೋದು. ಏನಂದರೆ ಪಿತೃದೇವತೆಗಳು, ಗಂಧರ್ವ ದೇವತೆಗಳು ಅಂತ ಮೊದಲಾದ ಸಾತ್ವಿಕ ತಾಮಸರು ಅಂತ ನಾವು ಇವ್ರನ್ನ ಕರೆದಿದ್ವಿ. ಇವರಿಗಿಂತ ಸ್ವಲ್ಪ ಮೇಲಾದಂಥವರು ಸಾತ್ವಿಕ ರಾಜಸರು ಅಂತ ಹೇಳಿದ್ವಿ. ಅವ್ರು ಯಾರಂದರೆ ಚವನ ಋಷಿ ಇದ್ದ, ಮೊದಲಾಗಿರತಕ್ಕಂಥ ಅನೇಕ ಋಷಿಗಳಿದ್ದರು. ಆ ಋಷಿಗಳೇನು ಅಂತಂದರೆ ಆ ಋಷಿಗಳು ಸಾತ್ವಿಕ ರಾಜಸರಾದಂಥವರು. ಇನ್ನು ಸಾತ್ವಿಕರಾದಂಥ ದೇವತೆಗಳು ಯಾರು ಅಂತಂದರೆ ನಮ್ಮ ಏನು ಇಂದ್ರಿಯಗಳಿದೆ, ಈ ಇಂದ್ರಿಯಗಳ ಒಳಗಡೆ ಕೂತ್ಕೊಂಡು ಈ ಇಂದ್ರಿಯಗಳು ತಮ್ಮ ಕೆಲಸಗಳನ್ನು ನಿರ್ವಾಹ ಮಾಡೋದಕ್ಕೆ ಆಯಾ ಇಂದ್ರಿಯಗಳು ಯಾವ ಸ್ಥಾನದಲ್ಲಿದೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಅವರಿಗೆ ಭಗವಂತನ ಆಜ್ಞೆಯ ಪ್ರಕಾಂತರವಾಗಿ ಅವರಿಗೆ ಪ್ರೇರಣೆಯನ್ನು, ಅವರ ಇಂದ್ರಿಯಗಳಿಗೆ ಚೆನ್ನಾಗಿ ಪ್ರೇರಣೆಯನ್ನು ಕೊಟ್ಟು ಕಾಪಾಡುವಂಥವರಿದ್ದಾರಲ್ಲ, ಅಂಥವ್ರನ್ನ ತತ್ವಾಭಿಮಾನಿ ದೇವತೆಗಳು ಅಂತ ನಾವು ಕರಿತೀವಿ. ಆ ತತ್ವಾಭಿಮಾನಿಯಾಗಿರ್ತಕ್ಕಂಥ ದೇವತೆಗಳಿದ್ದಾರಲ್ಲ, ಇವರು ಸಾತ್ವಿಕರಾದ ದೇವತೆಗಳು ಅಂತ ಈ ರೀತಿಯಾಗಿ ವಿಭಾಗವನ್ನೆಲ್ಲ ತಿಳಿಸಿದರು. ಇನ್ನು ಸಾತ್ವಿಕರು ಮಾತ್ರ, ಕೇವಲ ಸಾತ್ವಿಕರು ಅಂತ ಇಟ್ಕೊಳ್ಳಿ. ಆ ಸಾತ್ವಿಕರು ಅವರು 3 ವಿಧವಾಗಿದ್ದಾರೆ. ಅದರಲ್ಲಿ ಮೇಲ್ಮೇಲಿನವರಾದಂಥವರು ಶ್ರೇಷ್ಠರು. ಸಾತ್ವಿಕರಲ್ಲಿ ಇಂದ್ರ ಇದ್ದ. ಆ ಸಾತ್ವಿಕರಲ್ಲಿ ಇಂದ್ರನಿಗಿಂತ 100 ಗುಣ ಕಡಿಮೆ ಇರತಕ್ಕಂಥ ಮತ್ತೊಬ್ಬರು ದೇವತೆ ಅವರು ಯಾರಪ್ಪ ಅಂತಂದರೆ ಬೃಹಸ್ಪತ್ಯಾಚಾರ್ಯರು ಮೊದಲಾದವರು. ಅಂದರೆ ಬೃಹಸ್ಪತ್ಯಾಚಾರ್ಯರಿಗಿಂತ ಯೋಗ್ಯತೆಯಲ್ಲಿ ಇಂದ್ರದೇವರು ತುಂಬ ಮೇಲಿರುವಂಥವರು. ಆದ್ದರಿಂದ ಇಂದ್ರದೇವರನ್ನು ತಿಳಿಸುವಂಥ ಸಂದರ್ಭದಲ್ಲಿ ಇವರು ಸಾತ್ವಿಕರಾದವರು ಇಂದ್ರದೇವರು. ಆ ಇಂದ್ರದೇವರಿಗಿಂತ 100 ಗುಣ ಕಡಿಮೆ ಇರತಕ್ಕಂಥವರು ಬೃಹಸ್ಪತಿ ಮೊದಲಾದಂಥವರು. ಇವರು ತಾಮಸರು, ಸಾತ್ವಿಕ ತಾಮಸರು. ಇವರಿಗಿಂತ ಹಾಗಾದರೆ 100 ಗುಣ ಹೆಚ್ಚಿದ್ದಂಥ ಇಂದ್ರ ಇದ್ದಾನಲ್ಲ, ಅವನು ರಾಜಸ ಅಂತ ಕರೆಸ್ಕೊಂಡ. ಆ ನಂತರ ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ರುದ್ರನ ತನಕ ಇರತಕ್ಕಂಥವರು ಇವರೆಲ್ಲ ಸಾತ್ವಿಕರು. ಚತುರ್ಮುಖ ಬ್ರಹ್ಮನಿಂದ ರುದ್ರದೇವರಿದ್ದಾರೆ, ಸರಸ್ವತಿ ಇದ್ದಾಳೆ, ಚತುರ್ಮುಖ ಬ್ರಹ್ಮದೇವರು. ಇವರಲ್ಲಿ ಎಲ್ಲ ಮೇಲಿನವರು ಯಾರಿರ್ತಾರೆ ಅವರವರು ಶ್ರೇಷ್ಠರಾದಂಥವರು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ದೇವತೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡು ಬಂದರು. ರುದ್ರದೇವರಿದಾರಲ್ಲ, ರುದ್ರ, ಸರಸ್ವತಿ ಮತ್ತು ಚತುರ್ಮುಖ ಬ್ರಹ್ಮ ಇವರಲ್ಲಿ ಯಾರಪ್ಪ ಶ್ರೇಷ್ಠರು ಅಂದರೆ ಮೇಲ್ನವರು ಶ್ರೇಷ್ಠರು, ಕೆಳಗಿನವರು ಅವರಿಗಿಂತ ಕಡಿಮೆ ಗುಣವನ್ನು ಹೊಂದಿದವರು ಅಂತ ಆ ರೀತಿಯಾಗಿ ಅವರಿಗೆ ಸಾಧನೆಗೆ ಅನುಕೂಲವಾಗುವಂತೆ ತಮ್ಮನ್ನು ತಾವು ಗುರುಸ್ಕೊಳ್ಳಬೇಕಾದರೆ ಯಾವ ರೀತಿ ಇರ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಅದನ್ನು ಪ್ರಕಟ ಮಾಡ್ತಾ ಬರ್ತಾ ಇದ್ದಾರೆ. ಹೀಗೆ ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಚತುರ್ಮುಖ ಬ್ರಹ್ಮದೇವರದ್ದು ಏನು ಗುಣಪ್ಪ ಹಾಗಾದರೆ ಅಂದರೆ ಸಾತ್ವಿಕ ಗುಣವೋ ಅಂತಂದರೆ ಅದಕ್ಕೆ ಚತುರ್ಮುಖ ಬ್ರಹ್ಮದೇವರನ್ನು ಕುರಿತು ಹೇಳ್ತಾರೆ, ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ. ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಗುಣವುಳ್ಳಂಥವರು ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಪ್ರಕೃತಿ ಸಂಬಂಧ ಇಲ್ವೋ, ಸತ್ವಗುಣ ರಜೋಗುಣ ತಮೋಗುಣಗಳ ಸಂಬಂಧ ಇಲ್ಲವೋ ಅಂದರೆ ಅದು ಯಾರಿಗೆ? ಬ್ರಹ್ಮದೇವರಿಗೆ. ಅಂದರೆ ಅದಕ್ಕೆ ಅವ್ರಿಗೆ ಹೇಳಿದ್ದು ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಯಸ್ಮಾತ್ ಯಾವತ್ ವಿಮುಕ್ತಿ ಸ್ಯಾತ್ ಮುಕ್ತೌ ಏವಂ ಸುಖಕರ್ಮ ಅಂತ ತಿಳಿಸಿದರು. ಅಂದರೆ ಚತುರ್ಮುಖ ಬ್ರಹ್ಮದೇವರು ಇಂಥ ಸೂಕ್ಷ್ಮ ಸತ್ವವುಳ್ಳಂಥವರು. ಈ ಗುಣನಿಮಿತ್ತಕವಾಗಿರತಕ್ಕಂಥ ತಾರತಮ್ಯ ಇದೆಯಲ್ಲ, ಇದು ಹಾಗಾದರೆ ಈ ತಾರತಮ್ಯವನ್ನು ಮುಕ್ತಿ ತನಕನೂ ಕೂಡ ಈ ತಾರತಮ್ಯವನ್ನು ಹಾಗೇ ತಿಳ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಮುಕ್ತಿವರೆಗೂ ಕೂಡ ಈ ತಾರತಮ್ಯ ಅನ್ನೋದು ನಮ್ಮ ತಾರತಮ್ಯ ಇಲ್ಲಿ ಹೇಗಿದೆಯೋ ಆನಂತರ ಮುಕ್ತಿಗೆ ಹೋದ್ಮೇಲೂ ನಮ್ಮಲ್ಲಿ ಜೀವಗಳಲ್ಲಿ ತಾರತಮ್ಯ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲಿ ತಾರತಮ್ಯ ಹೋಗೋದಿಲ್ಲ. ಯಾಕೆ ಅಂದರೆ ಎಲ್ಲರನ್ನ ಆವಾಗ ಸಮಾನರು ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದ್ರೆ ಅವರ ಆನಂದಾದಿ ಗುಣಗಳಲ್ಲಿ ವ್ಯತ್ಯಾಸ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಬರುತ್ತೆ. ಹಾಗೆ ಆನಂದಾದಿ ಗುಣಗಳಲ್ಲಿ ವ್ಯತ್ಯಾಸವಿಲ್ಲ ಅಂತಂದರೆ ಒಬ್ಬರು ಕೆಲಸವನ್ನು ಮತ್ತೊಬ್ಬರು ಯಾಕೆ ಮಾಡೋದಿಲ್ಲ ಅನ್ನೋ ಪ್ರಶ್ನೆಗಳು ಬಂದ್ಬಿಡುತ್ತೆ.
ಆದ್ದರಿಂದ ಚತುರ್ಮುಖ ಬ್ರಹ್ಮದೇವರ ಎಂಥವರು ಅಂತ ಹೇಳಿ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವವುಳ್ಳವರು. ಈ ಗುಣನಿಮಿತ್ತಕವಾಗಿರತಕ್ಕಂಥ ತಾರತಮ್ಯ ಮುಕ್ತಿ ಪರ್ಯಂತರವಾಗಿರುತ್ತೆ ಅಂತ ಅಂದ್ಕೊಳ್ಬೇಕು. ಮುಕ್ತಿಯಲ್ಲಿ ಇಷ್ಟೊಂದು ಗುಣ ಅದು ಇಲ್ಲದೇ ಇದ್ದರೂ ಕೂಡ ಅದೇ ಕರ್ಮದಿಂದ ಇರುವ, ಅರ್ಥಾತ್ ಸುಖಕ್ರಮದಿಂದ ಇರತಕ್ಕಂಥದ್ದು ಇದು ತಾರತಮ್ಯ ಅಂತ ತಿಳ್ಕೊಳ್ಬೇಕು. ಅವ್ರವ್ರಿಗೆ ಎಷ್ಟೆಷ್ಟು ಸುಖ ಇದೆ ನೋಡಿ ತಾರತಮ್ಯವನ್ನು ನಾವು ಸಿದ್ಧವನ್ನು ಮಾಡಿಕೊಳ್ಬೇಕು ಅಂತ. ಅದನ್ನು ಕೂಡ ಯಸ್ಮಾದ್ಯಾವತ್ ವಿಮುಕ್ತಿ ಸ್ಯಾತ್ ಮುಕ್ತೌ ಏವಂ ಸುಖಕ್ರಮ. ಆದ್ದರಿಂದ ಸುಖಕ್ರಮ ಈ ರೀತಿಯಾಗಿ ಅಂತ ಎಲ್ಲ ತಿಳ್ಕೊಳ್ಬೇಕು. ತಾರತಮ್ಯ ಅಲ್ಲೂ ಇದೆ. ಇದನ್ನು ಹೇಳಿ ಶ್ರೀಮದಾಚಾರ್ಯರು ತಮ್ಮ ಭಗವದ್ಗೀತೆಯ ತಾತ್ಪರ್ಯ ಗ್ರಂಥವನ್ನೇನು ಬರೀತಾರೆ, ಆ ತಾತ್ಪರ್ಯದಲ್ಲಿ ಇಂಥ ಎಲ್ಲ ವಿಚಾರಗಳನ್ನು ಕೂಡ ತುಂಬ ಸ್ಫುಟ ಮಾಡಿ 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 ಹೇಳ್ಕೊಂಡು ಬರ್ತಾರೆ. ತಾಮಸರಿದ್ದರು ಅಂತ ಹೇಳಿದ್ರು. ತಾಮಸರಲ್ಲಿ ನರಾಧಮರಾಗಿರತಕ್ಕಂಥವರು ಸಾತ್ವಿಕರು ಅಂತ ಹೇಳಿದರು. ಇವರು ವಿಷ್ಣುವಿನಲ್ಲಿ ತಾಮಸ ರಾಜಸಕ್ಕಿಂತ ಕಡಿಮೆ ದ್ವೇಷವುಳ್ಳವರು. ಯಾಕೆಂದರೆ ಇವರು ಸಾತ್ವಿಕರಿವರು, ತಾಮಸರಲ್ಲಿ ಸಾತ್ವಿಕರಾದಂಥವರು, ನರಾಧಮರಾದವರು. ಆದ್ದರಿಂದ ಅವರು ಕಡಿಮೆ ದ್ವೇಷವುಳ್ಳವರು ರಾಜಸರಿಗಿಂತ. ನರರು ಅಂದರೆ ಇವರೆಲ್ಲ ನರರು ಎಲ್ಲಿ ಬರ್ತಾರೆ, ರಾಜಸರಲ್ಲಿ ಬಂದು ಸೇರ್ತಾರೆ. ರಾಜಸರಲ್ಲೂ ಕೂಡ ಹಾಗಾದ್ರೆ ನಾವೆಲ್ಲ ಏನು, ನಾವೆಲ್ಲ ನರರು, ನಾವೆಲ್ಲ ನರರು ರಾಜಸರಲ್ಲಿ ಸೇರಿಬಿಡ್ತೀವೋ ಅಂತಂದರೆ ಅದಕ್ಕೆ ಅವರಂತಂದರು ನರರು ರಾಜಸರು ಅಂತ ಹೇಳಿದ್ದು ನಿಜ. ಆದರೆ ರಾಜಸರಲ್ಲಿ ಭಗವದ್ಭಕ್ತರಾಗಿರ್ತಕ್ಕಂಥ ಬ್ರಾಹ್ಮಣಾದಿ ಪುಲ್ಕಸಾಂತ ಇರತಕ್ಕಂಥವ್ರು ಎಲ್ಲರೂ ಸಾತ್ವಿಕರಾದಂಥವರು. ಸಾತ್ವಿಕರಲ್ಲೂ ಕೂಡ ಶುದ್ಧ ಸಾತ್ವಿಕರಾದಂಥವರು ವಿಪ್ರರು ಅಂತ ಅದನ್ನು ಹೇಳಿದರು. ಕಿಂಚಿತ್ ರಜೋಗುಣದಿಂದ ಕೂಡಿದಂಥ ಸಾತ್ವಿಕರು ಅಂತಿದ್ದರೆ ಅವರು ಕ್ಷತ್ರಿಯರು ಅಂತ ತಿಳಿಸಿದರು. ಸತ್ವಗುಣಕ್ಕೆ ಸಮಾನವಾಗಿರತಕ್ಕಂಥ ರಜೋಗುಣವುಳ್ಳಂಥವರು ವೈಶ್ಯರು. ಆ ನಂತರದಲ್ಲಿ ಸತ್ವಗುಣಕ್ಕಿಂತ ಸ್ವಲ್ಪ ಕಡಿಮೆಯಿಂದ ತಮೋಗುಣವುಳ್ಳಂಥವರು ಶೂದ್ರರು ಅಂತ ಈ ರೀತಿಯಾಗಿ ವಿಭಾಗಗಳನ್ನೆಲ್ಲ ತಿಳಿಸ್ಕೊಂಡು ಬಂದರು. ಇನ್ನು ಸತ್ವಗುಣ ಪ್ರಧಾನರಾದ್ದರಿಂದ ರಾಜಸ ಸಾತ್ವಿಕರು ಅಂತ ಯಾರಿದ್ದಾರೆ ಅಲ್ಲಿಂದ ಆರಂಭಿಸಿಕೊಂಡು ಚತುರ್ಮುಖ ಬ್ರಹ್ಮದನ ತನಕ ಇರತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಮುಕ್ತಿಯೋಗ್ಯರೇ. ಇವತ್ತಲ್ಲ ನಾಳೆ ಅವರಿಗೆ ಭಗವಂತನ ಅನುಗ್ರಹವಾಗತ್ತೆ, ಅವರಿಗೆ ಮೋಕ್ಷ ಅನ್ನೋದು ದೊರಕತ್ತೆ ಅಂತ ಈ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಸ್ಫುಟ ಮಾಡ್ತಾರೆ. ಆದ್ದರಿಂದ ಅವರು ಮುಕ್ತಿಯೋಗ್ಯರು. ತಮೋಗುಣ ಹೆಚ್ಚಾಗಿರ್ತಕ್ಕಂಥ ಯಾರು ಅಧಮಾಧಿಕಾರಿಗಳು ಅಂತಿದ್ರೆ ನರಾಧಮರು ಅಂತ ಕರಿತಿದ್ವಿ. ಮೂಢಾ ಜನ್ಮನಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲೆಲ್ಲ ಹೇಳ್ದ 17ರಲ್ಲಿ ಎಷ್ಟು ದುಷ್ಟ ಸ್ವಭಾವ ಅವ್ರದ್ದು ಅಂತ. ಆ ರೀತಿಯಾಗಿ ಅವರು ಇದ್ದಂಥ ಅತ್ಯಂತ ದುಷ್ಟರಿದ್ದರೆ ಅವರು ತಾಮಸಿಕರು ಅಂತ ಕರೆಸ್ಕೊಳ್ತಾರೆ. ಆದ್ದರಿಂದ ಮುಕ್ತಿಯೋಗ್ಯರಾಯಿತು. ತಮೋಗುಣ ಹೆಚ್ಚಾಗಿರತಕ್ಕಂಥ ನರಾಧಿಮಗಳಿದ್ದಾರಲ್ಲ ಅವರು ಮಾತ್ರ ಅಂಧತಮಸ್ಸಿಗೆ ಹೋಗೋದಕ್ಕೆ ಯೋಗ್ಯರಾದಂಥವರು. ಇನ್ನು ರಜೋಗುಣವು ಹೆಚ್ಚಿರತಕ್ಕಂಥ ತ್ರೈವಿದ್ಯರು ಅಥವಾ ಗುಣಗಳು ಸತ್ವಗುಣ ರಜೋಗುಣ ತಮೋಗುಣಗಳಿದೆಯಲ್ಲ ಅದು ಸಮಾನವಾಗಿದ್ದರೆ ಅಂಥ ಅಜ್ಞರಿದ್ದರೆ ಅಂಥವರು ನಿತ್ಯ ಸಂಸಾರಿಗಳು ಅಂತ ಇಟ್ಕೊಳ್ಬೇಕು. ತ್ರಿದಿವನಿರಿಯ ಭೂಗೋಚರಾನ್ ನಿತ್ಯಬದ್ಧಾನ್, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಭೂಲೋಕದಿಂದ ಸ್ವರ್ಗ, ಅನಂತರದಲ್ಲಿ ನರಕ, ಇಲ್ಲಿ ಸುಖ ದುಃಖಾದಿಗಳನ್ನು ಅನುಭವಿಸೋದು, ಮತ್ತೆ ಇಲ್ಲೇ ಬರೋದು ಅಂತ ಇದನ್ನೆಲ್ಲವನ್ನು ಕೂಡ ವಿಶೇಷವಾಗಿ ತಾತ್ಪರ್ಯಾದಿ ವ್ಯಾಖ್ಯಾನಗಳಲ್ಲಿ ಯಾವ್ಯಾವ ವ್ಯಕ್ತಿಗಳು ಎಲ್ಲಿ ಸೇರ್ತಾರೆ, ಯಾಕೆ ಈ ರೀತಿ ಅವ್ರನ್ನ ತಿಳ್ಕೊಳ್ತಾರೆ ಜನ ಅನ್ನೋದನ್ನೆಲ್ಲವನ್ನು ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ದ. ಇಷ್ಟು ಹೇಳಿ ವಿಶೇಷವಾಗಿ ಆನಂತರದಲ್ಲಿ ಮತ್ತೆ ಶಮೋದಮಸ್ತವಶ್ಚೌಜಂ ಕ್ಷಾಂತಿರಾರ್ಜಮವೇಮ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಂ ಕರ್ಮ ಸ್ವಭಾವಜಂ ಅಂತ ಇನ್ನು ಮುಂದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರ ಸ್ವಭಾವಕ್ಕೆ ಸಂಬಂಧಪಟ್ಟಂಥ ಕರ್ಮಗಳು ಯಾವುದು, ಯಾವ್ಯಾವ ಕರ್ಮವನ್ನು ಯಾರ್ಯಾರು ಮಾಡ್ತಾರೆ ಅದನ್ನೆಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ.
ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ತಿಳಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇದೀಗ ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣದ ಸದವಸರ ಪ್ರಾಪ್ತವಾಗಿದೆ. ಆ ಶ್ಲೋಕಗಳನ್ನು ಭಕ್ತಿಪೂರ್ವಕವಾಗಿ ಪಠನ ಮಾಡುವುದರ ಮುಖಾಂತರ ಈ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಆದ್ದರಿಂದ ಒಟ್ಟಾಗಿ ನಾವು ಆ ಶ್ಲೋಕಗಳ ಪಾರಾಯಣವನ್ನು ನಡೆಸೋಣ. ಬನ್ನಿ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಬ್ರಾಹ್ಮಣಕ್ಷತ್ರಿಯವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ ಶಮೋದಮಸ್ತಪಃ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಶೌರ್ಯಂ ತೇಜೋಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ ಕೃಷಿಗೋ ರಕ್ಷ ವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ ಸ್ವೆ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ ಅಸಕ್ತಬುದ್ಧಿಃ ಸರ್ವತ್ರ ಜಿತಾತ್ಮಾ ವಿಗತಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ
समासेनैव कौन्तेय निष्ठा ज्ञानस्य या परा निष्ठा ज्ञानस्य या परा बुद्ध्या विशुद्धया युक्तः बुद्ध्या विशुद्धया युक्तः धृत्यात्मानं नियम्य च धृत्यात्मानं नियम्य च शब्दादीन् विषयान् त्यक्त्वा शब्दादीन् विषयान् त्यक्त्वा रागद्वेषौ व्युदस्य च रागद्वेषौ व्युदस्य च विविक्तसेवी लघ्वाशी विविक्तसेवी लघ्वाशी यतवाक्कायमानसः यतवाक्कायमानसः ध्यानयोगपरो नित्यम् ध्यानयोगपरो नित्यम् वैराग्यं समुपश्रितः वैराग्यं समुपाश्रितः अहङ्कारं बलं दर्पम् अहङ्कारं बलं दर्पं कामं क्रोधं परिग्रहम् कामं क्रोधं परिग्रहं विमुच्य निर्ममः शान्तः विमुच्य निर्ममः शान्तः ब्रह्मभूयाय कल्पते ब्रह्मभूयाय कल्पते ब्रह्मभूतः प्रसन्नात्मा ब्रह्मभूतः प्रसन्नात्मा न शोचति न काङ्क्षति न शोचति न काङ्क्षति समः सर्वेषु भूतेषु समः सर्वेषु भूतेषु मद्भक्तिं लभते पराम् मद्भक्तिं लभते पराम् भक्त्या माम् अभिजानाति भक्त्या माम् अभिजानाति यावान् यश्चास्मि तत्त्वतः यावान् यश्चास्मि तत्त्वतः ततो मां तत्त्वतो ज्ञात्वा ततो मां तत्त्वतो ज्ञात्वा विशते तदनन्तरम् विशते तदनन्तरम् सर्वकर्मण्यपि सदा सर्वकर्माण्यपि सदा कुर्वाणो मद्व्यपाश्रयः कुर्वाणो मद्व्यपाश्रयः मत्प्रसादात् अवाप्नोति मत्प्रसादात् अवाप्नोति शाश्वतं पदमव्ययम् शाश्वतं पदमव्ययम् चेतसा सर्वकर्माणि चेतसा सर्वकर्माणि मयि सन्न्यस्य मत्परः मयि सन्न्यस्य मत्परः बुद्धियोगमुपाश्रित्य बुद्धियोगमुपाश्रित्य मच्चित्तः सततं भव मच्चित्तः सततं भव मच्चित्तः सर्वदुर्गाणि मच्चित्तः सर्वदुर्गाणि मत्प्रसादात् तरिष्यसि मत्प्रसादात् तरिष्यसि अथ चेत्त्वम् अहङ्कारात् अथ चेत्त्वम् अहङ्कारात् न श्रोष्यसि न श्रोष्यसि विनङ्क्ष्यसि विनङ्क्ष्यसि यदहङ्कारमाश्रित्य यदहङ्कारमाश्रित्य न योत्स्य इति मन्यसे न योत्स्य इति मन्यसे मिथ्यैष व्यवसायस्ते मिथ्यैष व्यवसायस्ते प्रकृतिस्त्वां नियोक्ष्यति प्रकृतिस्त्वां नियोक्ष्यति स्वभावजेन कौन्तेय स्वभावजेन कौन्तेय निबद्धस्वेन कर्मणा निबद्धस्वेन कर्मणा कर्तुं नेच्छसि यन्मोहात् कर्तुं नेच्छसि यन्मोहात् करिष्यस्य वशोऽपि तत् करिष्यस्य वशोऽपि तत् ईश्वरः सर्वभूतानाम् ईश्वरः सर्वभूतानां हृद्देशे अर्जुन तिष्ठति हृद्देशे अर्जुन तिष्ठति भ्रामयन् सर्वभूतानि भ्रामयन् सर्वभूतानि यन्त्रारूढानि मायया यन्त्रारूढानि मायया तमेव शरणं गच्छ तमेव शरणं गच्छ सर्वभावेन भारत सर्वभावेन भारत तत्प्रसादात् परां शान्तिं तत्प्रसादात् परां शान्तिं
स्थानं प्राप्स्यसि शाश्वतम् स्थानं प्राप्स्यसि शाश्वतम् इति ते ज्ञानमाख्यातम् इति ते ज्ञानमाख्यातम् गुह्यात् गुह्यात् गुह्यतरं मया गुह्यतरं मया विमृश्य विमृश्य एतदशेषेण एतदशेषेण यथेच्छसि यथेच्छसि तथा कुरु तथा कुरु सर्वगुह्यतमं भूयः सर्वगुह्यतमं भूयः शृणु मे परमं वचः शृणु मे परमं वचः इष्टोऽसि मे दृढमिति इष्टोऽसि मे दृढमिति ततो वक्ष्यामि ते हितम् ततो वक्ष्यामि ते हितम् मन्मना भव मद्भक्तः मन्मना भव मद्भक्तः मद्याजी मां नमस्कुरु मद्याजी मां नमस्कुरु मामे वैष्यसि सत्यन्ते मामे वैष्यसि सत्यन्ते प्रतिजाने प्रियोऽसि मे प्रतिजाने प्रियोऽसि मे सर्वधर्मान् परित्यज्य सर्वधर्मान् परित्यज्य मामेकं शरणं व्रज मामेकं शरणं व्रज अहं त्वा सर्वपापेभ्यः अहं त्वा सर्वपापेभ्यः मोक्षयिष्यामि मा शुचः मोक्षयिष्यामि मा शुचः इदं ते न तपस्काय इदं ते न तपस्काय न भक्ताय कदाचन न भक्ताय कदाचन न च अश्रूषवे वाच्यम् न च अश्रूषवे वाच्यम् न च मां योऽभ्यसूयति न च मां योऽभ्यसूयति यैमं परमं गुह्यम् यैमं परमं गुह्यम् मद्भक्तेष्वभिदास्यति मद्भक्तेष्वभिदास्यति भक्तिं मयि परां कृत्वा भक्तिं मयि परां कृत्वा मामे वैष्यत्य संशयः मामे वैष्यत्य संशयः न च तस्मान्मनुष्येषु न च तस्मान् मनुष्येषु कश्चिन्मे प्रियकृत्तमः कश्चिन्मे प्रियकृत्तमः भविता न च मे तस्मात् भविता न च मे तस्मात् अन्यः प्रियतरो भुवि अन्यः प्रियतरो भुवि अध्येष्यते च यः अध्येष्यते च यः इमं धर्म्यम् इमं धर्म्यं संवादमावयोः संवादमावयोः ज्ञानयज्ञेन तेनाहम् ज्ञानयज्ञेन तेनाहम् इष्टस्याम् इति मे मतिः इष्टस्यामिति मे मतिः श्रद्धावान् अनसूयश्च श्रद्धावान् अनसूयश्च शृणुयादपि यो नरः शृणुयादपि यो नरः सोऽपि मुक्तः शुभान् सोऽपि मुक्तः शुभान् लोकान् लोकान् प्राप्नुयात् प्राप्नुयात् पुण्यकर्मणाम् पुण्यकर्मणाम् कच्चिदेतत् श्रुतं पार्थ कच्चिदेतच्छृणं पार्थ त्वयैकाग्रेण चेतसा त्वयैकाग्रेण चेतसा कच्चिदज्ञानसम्मोहः कच्चिदज्ञानसम्मोहः प्रनष्टस्ते धनञ्जय प्रनष्टस्ते धनञ्जय अर्जुन उवाच अर्जुन उवाच नष्टो मोहः नष्टो मोहः स्मृतिर्लब्धा स्मृतिर्लब्धा त्वत्प्रसादात् तत्प्रसादात् मयाच्युत मयाच्युत स्थितोऽस्मि गतसन्देहः स्थितोऽस्मि गतसन्देहः
ಕರಿಷ್ಯೇ ವಚನಂ ತವ. ಕರಿಷ್ಯೇ ವಚನಂ ತವ. ಸಂಜಯ ಉವಾಚ ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಂ ಸಂವಾದಮಿಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ ಅದ್ಭುತಂ ರೋಮಹರ್ಷಣಂ ವ್ಯಾಸಪ್ರಸಾದಾತ್ ವ್ಯಾಸಪ್ರಸಾದಾತ್ ಶ್ರುತವಾನ್ ಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ ಸಾಕ್ಷಾತ್ ಕಥಯತ ಸ್ವಯಂ ರಾಜನ್ ಸಂಸ್ಮೃತ್ಯ ರಾಜನ್ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ ಹೃಷ್ಯಾಮಿ ಚ ಮುಹುರ್ಮುಹುಃ ತಚ್ಚ ಸಂಸ್ಮೃತ್ಯ ತಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಃ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ ಹೃಷ್ಯಾಮಿ ಚ ಪುನಃ ಪುನಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾನೀತಿರ್ಮತಿರ್ಮಮ ಧ್ರುವಾನೀತಿರ್ಮತಿರ್ಮಮ ಇತಿ ಶ್ರೀಮದ್ಭಗವದ್ಗೀತಾಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ ಅಷ್ಟಾದಶೋऽಧ್ಯಾಯಃ ಪರಿಸಮಾಪ್ತಃ. ಪರಿಸಮಾಪ್ತಃ. ಇದುವರೆಗೂ 18ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ಪಠನ ಮಾಡಿದ್ದೇವೆ. ಪಠನ ಮಾಡುವ ಸಂದರ್ಭದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳದು ಸಂಧಿ ವಿಚ್ಛೇದಗಳನ್ನು ಬಹುಶಃ ಗುರುತಿಸಿರಬಹುದು, ಗುರುತಿಸದೇ ಇರಬಹುದು. ಅದರಿಂದ ಉಂಟಾದಂಥ ದೋಷಗಳನ್ನು ಹೇ ಶ್ರೀನಿವಾಸ ನೀನು ಪರಿಮಾರ್ಜನೆ ಮಾಡು ಅಂತ ಅವನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಕಾಯ ವಾಚ ಮನಸ ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡುತ್ತಾ ಸಮಗ್ರವಾದ ಲೋಕಕ್ಕೆ ಕ್ಷೇಮವನ್ನು ಪ್ರಾರ್ಥನೆ ಮಾಡೋಣ. ಅನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಮಂಗಳಕರನಾದ ವ್ಯಕ್ತಿ ಭಗವಂತನಾದ ಶ್ರೀನಿವಾಸ, ಅವನ ಚರಣಾರವಿಂದಗಳಿಗೆ ಇದೆಲ್ಲವನ್ನು ಸಮರ್ಪಣೆ ಮಾಡಿ ಮಂಗಳಾಶಂಸನೆಯನ್ನು ನಡೆಸೋಣ. ಕಾಯೇನ ವಾಚ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ
तस्मै नारायणायेति नारायणायेति समर्पयामि समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् श्रियः कान्ताय कल्याण श्रियः कान्ताय कल्याण निधये निधये अर्थिनाम् निधये निधये अर्थिनाम् श्रीवेङ्कटनिवासाय श्रीवेङ्कटनिवासाय श्रीनिवासाय मङ्गलम् श्रीनिवासाय